ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 5/3/2026 ವೀಕ್ಷಕರೇ, ನಾವು ಇವಾಗ ಮಾರ್ಚ್ ಮಂತ್ನಲ್ಲಿದ್ದೀವಿ. ಹಾಗೆ ಕಳೆದ ನಮ್ಮ ಸಂಚಿಕೆಯಲ್ಲಿ ಏನು ಧನುರಾಶಿ ಆಗಿರ್ಬೋದು, ಮೇಷರಾಶಿಯಿಂದ ಧನುರಾಶಿಯವರೆಗೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ನೋಡ್ತಾ ಬರ್ತಾ ಇದ್ವಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ ತಿಂಗಳಿನಲ್ಲಿ ಮಕರ ರಾಶಿಯವರಿಗೆ ಹೇಗೆಲ್ಲ ಲಾಭವನ್ನು ತಂದುಕೊಡ್ತಾ ಇದೆ, ರಾಶಿಯ ರಾಶಾಧಿಪತಿ ಗೋಚಾರ ಆಗಿರ್ಬೋದು, ಮತ್ತು ನಕ್ಷತ್ರಗಳ ಆಧಾರಿತವಾಗಿ ಏನೆಲ್ಲ ಶುಭ ಫಲಗಳು ಸಿಗ್ತಾ ಇದೆ, ಈ ಎಲ್ಲ ವಿಚಾರಗಳನ್ನು ನೋಡ್ತಾ ಹೋಗೋಣ. ಹಾಗೆ ಈ ಎಲ್ಲ ವಿಷಯಗಳನ್ನು ತಿಳಿಸ್ಕೊಡೋದಕ್ಕೆ ಗುರೂಜಿಗಳು ನನ್ನ ಜೊತೆ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀಲಾಂಜನ ಸಮವಾಸಂ ರವಿಪುತ್ರ ಮಿಮಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಾಯ. ವೀಕ್ಷಕರೇ, ನೀವು ಗುರೂಜಿಗಳ ಬಳಿ ಮಾತನಾಡಬೇಕು ಅಂತ ಅನಿಸಿದ್ರೆ ನೇರವಾಗಿ ಸಹ ನೀವು ಕಾಲ್ ಮಾಡಿ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ನೀವು ಮಾತನಾಡ್ಬೋದು. ಹಾಗೆ ನಿಮಗೆ ವಾಟ್ಸಪ್ನಲ್ಲಿ ನೀವು ಮೆಸೇಜನ್ನು ಕೂಡ ಕಳುಹಿಸ್ಬೋದು. ಗುರೂಜಿಗಳೇ ಪರ್ಸ್ನಲ್ ಆಗಿ ನಿಮ್ಮ ಹತ್ರ ಮಾತಾಡ್ತಾರೆ. ನಿಮ್ಮ ಸಮಸ್ಯೆ ಏನೇ ಇದ್ರೂ ಸಹ ಅದನ್ನು ಪರಿಹಾರ ಮಾಡಿಕೊಡ್ತಾರೆ. ಗುರೂಜಿ, ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳಿನಲ್ಲಿ ನವಗ್ರಹಗಳ ಗೋಚಾರ ಯಾವ ರೀತಿಯಾಗಿ ನಡೀತಾ ಇದೆ, ಇನ್ನು ಆಚರಣೆಗಳ ಭಾಗವಾಗಿ ಮಕರ ರಾಶಿಯವರು ಮಾರ್ಚ್ ತಿಂಗಳಿನಲ್ಲಿ ಏನೆಲ್ಲ ಆಚರಣೆಗಳನ್ನು ಮಾಡ್ಕೊಳ್ಬೇಕು ಗುರೂಜಿ? ನೋಡಿ, ಮಾಸಿಕವಾಗಿ ನಾವು ಒಂದು ಫಲಗಳನ್ನ ಹೇಳ್ಬೇಕಾದ್ರೆ ಗುರು ಮತ್ತೆ ಶನಿಯ ವಿಚಾರವಾಗಿ ನೋಡ್ತೀವಿ. ಸೊ ಪ್ರಸ್ತುತ ಮಕರ ರಾಶಿಯವರಿಗೆ ಗುರುಬಲ ಇಲ್ಲ. ಇನ್ನೇನು 2-3 ತಿಂಗಳ ಕಾಲದಲ್ಲಿ ಗುರುಬಲ ಬಂದೇ ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ಮೀಡಿಯಂ ಎನರ್ಜೀಸ್ ಅಂತ ಹೇಳ್ಬೋದು. ಆದ್ರೆ ಮಾರ್ಚ್ ತಿಂಗಳಲ್ಲಿ ಕೆಲವೊಂದು ಬದಲಾವಣೆ ಪ್ರಮುಖವಾಗಿ ಆಗಿರುವಂತದ್ದು ಮೊನ್ನೆ ಶುಕ್ರ ಗೋಚಾರ 1ನೇ ತಾರೀಕು ಉಚ್ಚ ಪರಿಸ್ಥಿತಿಯಲ್ಲಿ ಆಯ್ತು. ಮಕರ ರಾಶಿಯವರಿಗೆ ಯೋಗಕಾರಕ ಪಂಚಮ ಮತ್ತು ದಶಮಾಧಿಪತಿಯಾಗಿ ತೃತೀಯ ಭಾವದಲ್ಲಿ ಶುಕ್ರನ ಗೋಚಾರ ಮೊನ್ನೆ ಕಳೆದ 1ನೇ ತಾರೀಕು ಉಚ್ಚ ಸ್ಥಾನಕ್ಕೆ ಬಂದಿರುವಂತದ್ದು. ಮತ್ತೆ ನಿಮ್ಮ ಒಂದು ವಿಶೇಷವಾಗಿ ಇದೊಂದು ಮೇಜರ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀವಿ. ಆಮೇಲೆ ಗುರುಬಲ ಸ್ವಲ್ಪ ಇಲ್ಲ, ಆದ್ರೆ ಮುಂಬರುವ ತಿಂಗಳಲ್ಲಿ ಗುರುಬಲ ಇರುತ್ತೆ. 2ನೇ ಗೋಚಾರ ನಿಮಗೆ ಸಪ್ತಮಾಧಿಪತಿ ಕೇಂದ್ರದ ಭಾವದ ಅಧಿಪತಿ ಸೂರ್ಯ ಭಗವಾನರು ಈ ಒಂದು ಮಾರ್ಚ್ 16ನೇ ತಾರೀಕು ನಂತರ ಮೀನರಾಶಿಯಲ್ಲಿ ಗೋಚಾರವಾಗ್ತಿರುವಂತದ್ದು. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಮಕರ ರಾಶಿಯವರಿಗೆ ತೃತೀಯ ಭಾವದಲ್ಲಿ ಅಂದ್ರೆ ನಿಮ್ಗೆ ಅಷ್ಟಮಾಧಿಪತಿ ತೃತೀಯ ಭಾವದಲ್ಲಿ ಒಳ್ಳೆಯ ಒಂದು ಫಲ ನೀಡುವಂಥದ್ದು ಕೂಡ ಇಲ್ಲಿ ಹೇಳ್ತೀವಿ. ಸೊ ಹಾಗೆ ಗೋಚಾರದಲ್ಲಿ ನೋಡಿದ್ರೆ ರಾಹು ನಿಮ್ಗೆ ದ್ವಿತೀಯ ಭಾವದಲ್ಲಿ, ಅಷ್ಟಮದಲ್ಲಿ ಕೇತು ಮುಂದುವರಿತಾ ಇದೆ. ಮತ್ತೆ ರಾಹು ಕೇತು ಬಲ ಇರುವಂತದ್ದು, ಮತ್ತೆ ಶುಕ್ರ ಗುರುವಿನ ಬಲವಿರುವಂತದ್ದು, ಸೂರ್ಯ ಸ್ವಲ್ಪ ಮೀಡಿಯಂ ಆಗಿರುವಂತದ್ದು. ಉಳಿದಿರುವಂತ 5 ಗ್ರಹ ಬಲಿಷ್ಠವಾಗಿ ಏನಾಗುತ್ತೆ ಅಂದ್ರೆ ದ್ವಿತೀಯ ಭಾವದಲ್ಲಿ ಚತುರ್ಗ್ರಹ ಯೋಗ ಮುಂದುವರಿತಾ ಇದೆ. ಸೊ ಹೋದ ಫೆಬ್ರವರಿ ತಿಂಗಳಲ್ಲಿ ಏನಿತ್ತು, ಮಾರ್ಚ್ ತಿಂಗಳಲ್ಲೂ ಕೂಡ ಮಕರ ರಾಶಿಯವರಿಗೆ ಅದು ಮುಂದುವರಿತಾ ಇರುವಂತದ್ದು. ಸೊ ಇನ್ನು ನಾವು ಪ್ರಮುಖವಾಗಿ ಮೊನ್ನೆ ಏನು 1-2 ದಿನದಿಂದ ಹೋಳಿ ಹಬ್ಬ ಮುಗಿಸಿದ್ವಿ ಆಚರಣೆ ವಿಚಾರದಲ್ಲಿ. ಸೊ ಮುಂಬರುವ ಹಬ್ಬ ಅಂತಂದ್ರೆ ಚಾಂದ್ರ ಸೌರ ಯುಗಾದಿ. ಸೊ 19ನೇ ತಾರೀಕು ಬರುವಂತದ್ದು ಮಾರ್ಚ್ 19. ಪ್ರಗತಿ ವಾಹಿನಿ ಎಲ್ಲಾ ವೀಕ್ಷಕರಿಗೂ ಕೂಡ ಈ ಒಂದು ಹೊಸ ವರ್ಷದ ಶುಭಾಶಯಗಳು. ಸೊ ನಮ್ಮ ಪಂಚಾಂಗದ ಪ್ರಕಾರದಲ್ಲಿ ನಾವು ಯುಗಾದಿಗೆ ಹೊಸ ವರ್ಷ ಅಂತ ತಗೊಳ್ಳುವಂತದ್ದಾಗಿರುತ್ತೆ. ಮತ್ತೆ 27ನೇ ತಾರೀಕು ಶ್ರೀರಾಮನವಮಿ ಜರುಗ್ತಾ ಇದೆ. ಹಾಗೆ 31ನೇ ತಾರೀಕು ವಿಶೇಷವಾಗಿ ಭಗವಾನ್ ಮಹಾವೀರರ ಜಯಂತಿ ಇರುವಂತದ್ದು. ಈ ರೀತಿ ಮಾರ್ಚ್ ತಿಂಗಳಲ್ಲಿ ನವಗ್ರಹಗಳ ಗೋಚಾರ ಮತ್ತು ಅದರ ಆಚರಣೆ ವಿಶೇಷವಾಗಿ ಜರುಗುವಂತದ್ದಮ್ಮ. ಗುರುಜಿ, ಇನ್ನೂ ಸಹ ಮುಂದುವರೆದ ಭಾಗವಾಗಿ ನವಗ್ರಹಗಳ ಗೋಚರದ ಪ್ರಭಾವ ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳಿನಲ್ಲಿ ಎಷ್ಟು ಮಟ್ಟಿಗೆ ಪ್ರಭಾವವನ್ನು ಬೀರ್ತಾ ಇರುವಂಥದ್ದು, ಯಾವ್ಯಾವ ಕ್ಷೇತ್ರದಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಹಾಗೆ ಏನೇನು ಕೆಲಸಗಳ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಎಷ್ಟೆಲ್ಲ ಲಾಭಗಳನ್ನು ಮಾರ್ಚ್ ತಿಂಗಳಲ್ಲಿ ತಂದುಕೊಡ್ಲಾಗ್ತಾ ಇದೆ? ನೋಡಿ, ಈ ತಿಂಗಳು ಅನೇಕ ವಿಷಯಗಳಲ್ಲಿ ಅನುಕೂಲಕರವಾಗಿರುತ್ತೆ. ವೃತ್ತಿ ಜೀವನದ ದೃಷ್ಟಿಕೋನದಿಂದ ಈ ತಿಂಗಳು ನಿಮ್ಗೆ ಅನುಕೂಲಕರ ಮಕರ ರಾಶಿಯವರಿಗಿರುವಂಥದ್ದು. ಗ್ರಹಗಳ ಸ್ಥಾನವೂ ಕೂಡ ನಿಮಗೆ ಕೆಲಸ ಉತ್ತಮವಾಗಿ ನಡೆಯುವಂಥದ್ದು ಸೂಚಿಸ್ತಾ ಇದೆ. ಸಹೋದ್ಯೋಗಿಗಳಿಂದ ಉತ್ತಮ ನಡವಳಿಕೆ ನೀವು ಕಾಪಾಡ್ಕೊಳ್ಬೋದು. ಉದ್ಯಮಿಗಳಿಗೆ ಈ ತಿಂಗಳು ಉತ್ಪಾದಕವಾಗಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಮಾತಾಡಿದರೆ ನಿಮ್ಮ ಧೈರ್ಯ ಶೌರ್ಯ ಹೆಚ್ಚಾಗುತ್ತದೆ. ಮಾರ್ಕ್ಸ್ ಪಡೆಯುವಂಥ ಸ್ಕಿಲ್ಸ್ ಜಾಸ್ತಿ ಇರುತ್ತೆ. ಶಿಕ್ಷಣದಲ್ಲಿ ಸ್ಪಷ್ಟವಾಗಿ ಪ್ರತಿಫಲಿಸುತ್ತದೆ. ನೀವು ಕಠಿಣ ಪರಿಶ್ರಮ ದಿನಕ್ಕೆ ಹೆಚ್ಚಾಗುವಂಥದ್ದು. ಮತ್ತೆ ವಿಶೇಷವಾಗಿ ನೋಡೋದಾದ್ರೆ ಈ ತಿಂಗಳು ನಿಮಗೆ ಕುಟುಂಬದಲ್ಲಿ ಸ್ವಲ್ಪ ಏರಿಳಿತಗಳಿಂದ ಕೂಡಿರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸ್ನೇಹಿತರಿಂದ ಆಗುವಂಥದ್ದಾಗಿರುತ್ತೆ. ವಿವಾಹಿತರಿಗೆ ನಿಮ್ಮ ಸಂಗಾತಿಯಿಂದ ಸ್ವಲ್ಪ ಒಂದು ಸಮರ್ಪಣೆ ಭಾವನೆ ಸಿಗುವಂಥದ್ದು. ಪ್ರೀತಿ ಆತ್ಮೀಯತೆ ಜಾಸ್ತಿ ಆಗುತ್ತೆ. ಮತ್ತು ಆರ್ಥಿಕ ಪರಿಸ್ಥಿತಿ ನೋಡಿದ್ರೆ ಅದು ಕೂಡ ಒಳ್ಳೆಯದಾಗುವಂಥದ್ದು. ಸೊ ಇದು ಮತ್ತೆ ಈಗ ಮಕರ ರಾಶಿಯವರಿಗೆ ಉದಾಹರಣೆಗೆ ದ್ವಿತೀಯ ಭಾವದಲ್ಲಿ ಹೆಚ್ಚು ಗ್ರಹಗಳಿರೋದ್ರಿಂದ ಇಲ್ಲೇನಾಗುತ್ತೆ ಅಂದ್ರೆ ಒಂದು
ಒಳ್ಳೆ ಅನುಕೂಲ ಅಂತ ಹೇಳ್ತೀವಿ. ಚತುರ್ಗ್ರಹ ಯೋಗ ದ್ವಿತೀಯ ಭಾವದಲ್ಲಿ ಜರುಗ್ತಾ ಇರುವಂತದ್ದು, ವಾಕ್ಸ್ಥಾನ ಅಂತ ಹೇಳ್ತೀವಿ. ಆದ್ರೆ ಸ್ವಲ್ಪ ನೆಗೆಟಿವ್ ಇರೋದ್ರಿಂದ ಸ್ವಲ್ಪ ಭುಜಗಳು, ಕೀಲು ನೋವು ಮತ್ತು ಸ್ನಾಯು ಸೆಳೆತಗಳನ್ನ ಉಂಟು ಮಾಡಬಹುದು. ಮತ್ತೆ ಮಾರ್ಚ್ 2026ರಲ್ಲಿ ಮಕರ ರಾಶಿಯವರಿಗೆ ಒಂದು ಅದ್ಭುತವಾದ ಶಕ್ತಿ, ಕಾರ್ಯಸಿದ್ಧಿಯ ತಿಂಗಳು ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಏನಾಗುತ್ತೆ, ನಮ್ಗೆ ದ್ವಿತೀಯ ಭಾವದಲ್ಲಿ ಚತುರ್ಗ್ರಹ ಯೋಗ ಆಗೋದ್ರಿಂದ ನಿಮ್ಗೆ ಮತ್ತೆ ಮಂಗಳ ಮತ್ತು ರಾಹುವಿನ ಸಂಯೋಗ ದ್ವಿತೀಯ ಭಾವದಲ್ಲಿ, ಕುಟುಂಬ ಭಾವದಲ್ಲಿ ನಡೀತಾ ಇರುವಂತದ್ದು. ಇದು ವ್ಯವಹಾರ ಮತ್ತು ಸಂವಾಹದಲ್ಲಿ ನಿಮ್ಗೆ ನಿರ್ಭೀತಿಗೊಳಿಸುತ್ತೆ. ಅಂದ್ರೆ ಎಲ್ಲಾನು ಮುನ್ನುಗ್ಗಿ ಮಾಡುವಂಥದ್ದು, ಯಾವುದೇ ಕೆಲಸ ಕೈ ಹಾಕಿರೋ ಲೀಲಾಜಾಲವಾಗಿ ಮಾಡಿ ಮುಗಿಸುವಂಥದ್ದು ಅಂತ ಹೇಳ್ತೀವಿ. ಅದೇ ರೀತಿ ತೃತೀಯ ಭಾವದಲ್ಲಿ ಉಚ್ಚ ಶುಕ್ರ ಮತ್ತು ನಿಮ್ಮ ರಾಶಾಧಿಪತಿನೇ ಇರೋದ್ರಿಂದ ಧೈರ್ಯ, ಸಾಹಸ, ಪರಾಕ್ರಮ ಅಂದ್ರೆ ಎಲ್ಲಾ ಕೆಲಸದಿಂದ ಮುನ್ನುಗ್ಗಿ ಮಾಡ್ತೀರಾ, ಯಶಸ್ಸು ಕೂಡ ಸಿಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಸ್ಲೋ ಆದ್ರೂ ಕೂಡ ಅದರದ ಒಂದು ಈ ತಿಂಗಳ ಅಂತ್ಯದಲ್ಲಿ ನಿಮ್ಗೆ ಹೆಚ್ಚು ಬಲ ಸಿಗುತ್ತೆ. ಈ ರೀತಿ ವಿಶೇಷ ಒಂದು ಅನುಕೂಲತೆಗಳು ಮಕರ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಜರುಗುತ್ತೆ. ಗುರುಜಿ, ಇನ್ನು ರಾಶಾಧಿಪತಿ ಗೋಚಾರ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ? ರಾಶಾಧಿಪತಿ ಗೋಚಾರದ ಪ್ರಭಾವದ ಜೊತೆಗೆ ಮಕರ ರಾಶಿಯವರು ಏನೆಲ್ಲ ಕಳೆದುಕೊಳ್ತಾ ಇದ್ದಾರೆ, ಜೊತೆಗೆ ಕೈ ಎತ್ಕೊಂಡಂತಹ ಕೆಲಸ ಎಲ್ಲವೂ ಕೂಡ ಆಗುತ್ತಾ, ಹೇಗೆ ಅಂತ ಹೇಳಿ ಗುರುಜಿ. ನೋಡಿ, ಮಕರ ರಾಶಾಧಿಪತಿ ಗೋಚಾರ ಇಲ್ಲಿ ಪ್ರಮುಖವಾಗಿ 3ನೇ ಮನೆಯಲ್ಲಿ ತೃತೀಯ ಭಾವದಲ್ಲಿ ಮುಂದುವರಿಯುತ್ತಿರುವಂಥದ್ದು. ಸೊ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವಂಥದ್ದಾಗಿದೆ. ವೃತ್ತಿ ಜೀವನದಲ್ಲಿ ಬಾಕಿ ಇರುವ ಕೆಲಸಗಳು ಪೂರ್ಣಗೊಂಡು ಮೇಲಾಧಿಕಾರಿಯಿಂದ ಪ್ರಶಂಸೆ ನಿಮಗೆ ಸಿಗುತ್ತೆ. ಮತ್ತೆ ಆರ್ಥಿಕ ಸ್ಥಿರತೆ ಇದ್ರೂ ಕೂಡ ಹೂಡಿಕೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಅಂತ ಹೇಳ್ತೀವಿ. ಕುಟುಂಬದಲ್ಲಿ ಸಂತೋಷ, ಆರೋಗ್ಯದಲ್ಲಿ ಕಾಳಜಿ, ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಅಂತಂದ್ರೆ ಏನಾಗುತ್ತೆ, ಕಾಳಜಿ. ಯಾಕೆಂದ್ರೆ ಮೂಳೆ ಹಾಗೂ ಸಂಧಿ ನೋವು ಬರುವಂಥದ್ದು. ಮತ್ತೆ ಹೈನುಗಾರಿಕೆ ವ್ಯಾಪಾರದಲ್ಲಿ ಹೆಚ್ಚು ಲಾಭದ ಸಾಧ್ಯತೆ. ಸೊ ಮತ್ತೆ ಪ್ರಮುಖವಾಗಿ ಉದ್ಯೋಗದಲ್ಲಿರುವ ಅಡೆತಡೆಗಳು ನಿವಾರಣೆ ಆಗುತ್ತೆ. ಮೇಲಾಧಿಕಾರಿಗಳ ಬಾಂಧವ್ಯ ಸುಧಾರಿಸುತ್ತೆ. ಆರ್ಥಿಕ ವಿಚಾರದಲ್ಲಿ ಹಣಕಾಸು ಸ್ಥಿತಿಗತಿಗಳು ಉತ್ತಮವಾಗಿರುವಂಥದ್ದು. ಅನಗತ್ಯ ವೆಚ್ಚಗಳಿಗೆ ಸ್ವಲ್ಪ ಕಡಿವಾಣ ಹಾಕಿ, ಯಾಕಂದ್ರೆ ಇಲ್ಲಾಂದ್ರೆ ಹೆಚ್ಚು ಖರ್ಚು ಮಾಡ್ಕೊಂತ ಹೋದ್ರೆ ಹೆಚ್ಚಾಗಿ ಖರ್ಚಾಗುವಂಥದ್ದು ಈ ಒಂದು ತಿಂಗಳಲ್ಲಿ ಮಕರ ರಾಶಿಯವ್ರಿಗೆ ಜರುಗುತ್ತದೆ. ಹೂಡಿಕೆಯಲ್ಲಿ ದುಡುಕಿನ ನಿರ್ಧಾರ ಬೇಡ. ಒಂದಲ್ಲ ಎರಡು ಕಡೆ ಯೋಚನೆ ಮಾಡಿ. ನೀವು ಈಗ ಎಷ್ಟೋ ಜನಕ್ಕೆ ಹೇಳ್ತಾರಲ್ಲ, ಚಿನ್ನ ಏರ್ತಿದೆ, ಚಿನ್ನದಲ್ಲಿ ಹೂಡಿಕೆ ಮಾಡಿ, ಕೆಲವೊಬ್ರು ರಿಯಲ್ ಎಸ್ಟೇಟ್ ಅಲ್ಲಿ ಹೂಡಿಕೆ ಮಾಡಿ ಅಂತ. ಮಕರ ರಾಶಿಯವ್ರದ್ದು ಇವತ್ತು ನಾವು ಮಾತಾಡ್ತಾ ಇರೋದ್ರಿಂದ ಹೂಡಿಕೆ ಭಾಗವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಮತ್ತೆ ಕುಟುಂಬದ ಪ್ರೀತಿಯ ವಿಚಾರದಲ್ಲಿ, ಕುಟುಂಬದಲ್ಲಿ ಏನೋ ಒಂದು ಸಂತೋಷದ ವಾತಾವರಣ ಇರುವಂಥದ್ದು, ದಾಂಪತ್ಯದಲ್ಲಿ ಗೌರವ ಮತ್ತು ಅನ್ಯೋನ್ಯತೆ ಹೆಚ್ಚಾಗುತ್ತೆ. ಈ ರೀತಿ ಸ್ವಲ್ಪ ಮೂಳೆ ಸಂಧಿ ನೋವಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ಯೋಗ ಮತ್ತು ಪ್ರಾಣಾಯಾಮವನ್ನು ರೂಢಿ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳ ವಿಚಾರದಲ್ಲಿ ಹೆಚ್ಚು ಏಕಾಗ್ರತೆ, ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡಲು ಸ್ವಲ್ಪ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣ ಮಾಡುತ್ತೆ. ಸೊ ಈ ರೀತಿ ಒಂದು ಅನುಕೂಲ ಆದರೆ ಮತ್ತೆ ವೃತ್ತಿ ಜೀವನದಲ್ಲೂ ಅಷ್ಟೇ ಒಂದು ಅನುಕೂಲತೆಗಳು ಹೆಚ್ಚಾಗುತ್ತೆ. ಆರ್ಥಿಕ ಮತ್ತು ಹಣಕಾಸಿನ ಸ್ಥಿತಿ ನೋಡಬೇಕಾದ್ರೆ ಆಸ್ತಿಗಳ ಮೇಲೆ ಹೂಡಿಕೆ ಮಾಡುವಂಥ ತಿಂಗಳು. ಸೊ ಇಲ್ಲೇನಾಗುತ್ತೆ, ತೃತೀಯದಲ್ಲಿ ಉಚ್ಚ ಶುಕ್ರ ಬರೋದ್ರಿಂದ ಕಷ್ಟಪಟ್ಟಾದರೂ ನಿಮ್ಮ ಎಫರ್ಟ್ ಆಗಿ ಒಂದು ಪ್ರಾಪರ್ಟಿ ಮಾಡುವಂಥ ಯೋಗ ಅಂತ ಹೇಳ್ತೀವಿ. ಗುರುಗ್ರಹರು ಕೂಡ ಷಷ್ಠಭಾವದಲ್ಲಿ ಇರುವಂಥದ್ದು. ಸ್ವಲ್ಪ ಗುರುಬಲ ಅಷ್ಟೊಂದಿಲ್ಲ. ಸೊ ಯಾವುದೇ ರೀತಿ ಅಷ್ಟೊಂದು ಅಡಚಣೆ ಆಗಲ್ಲ. ಈ ರೀತಿ ಒಂದು ವಿಶೇಷವಾಗಿರುವಂಥ ಫಲಗಳನ್ನು ನಾವು ಮಕರ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ನವಗ್ರಹಗಳ ಗೋಚಾರದ ವಿಸ್ತೃತ ಪ್ರಭಾವವನ್ನು. ಓಕೆ ಗುರುಜಿ, ಇನ್ನು ಮುಂದುವರೆದ ಭಾಗವಾಗಿ ಮಕರ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಏನಿದೆ, ನಕ್ಷತ್ರಗಳ ಆಧಾರಿತವಾಗಿ ಫಲಗಳನ್ನು ನಿರೀಕ್ಷೆ ಮಾಡಬಹುದಾ? ಇನ್ನು ಪರಿಹಾರ ಭಾಗವಾಗಿ ಏನು ಮಾಡ್ಕೊಳ್ಬೇಕು ಗುರುಜಿ? ನೋಡಿ, ವಿಶೇಷವಾಗಿ ಉತ್ತರಾಷಾಢ ನಕ್ಷತ್ರ, ಧನಿಷ್ಠ ನಕ್ಷತ್ರ ಮತ್ತು ಶ್ರವಣ ನಕ್ಷತ್ರ ಅಂತ ಹೇಳ್ತೀವಿ. ಉತ್ತರಾಷಾಢ ನಕ್ಷತ್ರದವರ ವಿಚಾರದಲ್ಲಿ ನಿಮಗೆ ಒಂದು ಒಳ್ಳೆಯ ಒಂದು ಅನುಭವ ಸಿಗುವಂಥದ್ದು. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಒಳ್ಳೆ ಕೆಲಸದಲ್ಲಿ ಒಂದು ರಿಮಾರ್ಕ್ಸ್ ಸಿಗುವಂಥದ್ದು, ಒಳ್ಳೆ ಕಮೆಂಟ್ಸ್ ಸಿಗುವಂಥದ್ದು ಅಂತ ಹೇಳ್ತೀವಿ. ಶ್ರವಣ ನಕ್ಷತ್ರದವರಿಗೆ ಈ ಒಂದು ಮಾಸದಲ್ಲಿ ಸ್ವಲ್ಪ ಪ್ರೀತಿ, ಪ್ರೇಮ, ಪ್ರಣಯ ಆಗುವಂಥ ಸಂದರ್ಭಗಳು ಒದಗಿ ಬರುತ್ತೆ. ಧನಿಷ್ಠ ನಕ್ಷತ್ರದವರಿಗೆ ನೀವು ಸರ್ವಿಸ್ ಸೆಕ್ಟರ್ ಅಲ್ಲಿ ಇದ್ರೆ ನೀವು ಕೊಟ್ಟಿರುವಂಥ ಸರ್ವಿಸು ನಿಮಗೆ ಚೆನ್ನಾಗಿ ಅದರ ಒಂದು ಹೆಸರು ಬರುವಂಥದ್ದು. ಸ್ವಲ್ಪ ಪರಿಹಾರ ಭಾಗ ಮಕರ ರಾಶಿಯವರಿಗೆ ಒಂದು ಸ್ವಲ್ಪ ಗೋಧಿ ಮತ್ತೆ ಬೆಲ್ಲವನ್ನು ಭಾನುವಾರದೊತ್ತು ಈ ಮಂತ್ರವನ್ನು ಜಪ ಮಾಡಬೇಕು. ಓಂ ರಾಮ್ ರೀಂ ರಾಮ್ ಸಹ ಸೂರ್ಯಾಯ ನಮಃ ಅಂತ ಜಪ ಮಾಡಿ ಶಿವನ ದೇವಸ್ಥಾನದಲ್ಲಿ ನೀಡುವಂಥದ್ದು. ಮತ್ತೆ ಬಿಲ್ವಪತ್ರೆ ಅರ್ಚನೆ ನಂದಿಗೆ ಮಾಡಿಸ್ಕೊಂಡ್ರೆ ಒಳ್ಳೇದಾಗುತ್ತೆ. ಪ್ರದೋಷದ ಕಾಲದಲ್ಲಿ ಇದನ್ನ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಈ ರೀತಿ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಮಕರ ರಾಶಿಯವರಿಗೆ ತುಂಬಾ ಒಳ್ಳೇದಾಗುತ್ತೆ. ಗುರುಜಿ, ನೀವೇನಾದ್ರೂ ಸೂಚನೆಯನ್ನ ಕೊಡ್ತೀರಾ ಮಕರ ರಾಶಿಯವರಿಗೆ? ಸ್ವಲ್ಪ ಆದಷ್ಟು ಬಿಳಿ ಬಟ್ಟೆಗಳನ್ನ ಸ್ತ್ರೀಯರಿಗೆ ದಾನ ಮಾಡೋದ್ರಿಂದ ಸ್ವಲ್ಪ ತುಂಬಾ ಒಳ್ಳೇದು ಆಗುವಂತ. ಅಂದ್ರೆ ಯಾರು ನಿರ್ಗತಿಕ ಇರ್ತಾರೋ, ಯಾರಿಗೆ ಅದರ ಅಗತ್ಯ ಅವಶ್ಯಕತೆ ಇರುತ್ತೋ ಅವರಿಗೆ ಸಹಾಯ ಮಾಡೋದ್ರಿಂದ ಒಳ್ಳೇದಾಗುತ್ತೆ.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಒಂದು ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಹೇಳಿ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ, ಅದನ್ನ ನೀವು ಫಾಲೋ ಮಾಡಿ ಅಂತ ಹೇಳ್ತಾ, ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರಿಗೆ ಮಾರ್ಚ್ ತಿಂಗಳಿನಲ್ಲಿ ಮಕರ ರಾಶಿಯವರಿಗೆ ಬರಬಹುದಾದಂತಹ ಸಮಸ್ಯೆಗಳು ಮತ್ತೆ ಎದುರಾಗುವಂತಹ ಸಮಸ್ಯೆಗಳಿಗೆ ಪರಿಹಾರ ಏನು, ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.